ಈಗ ನಾನ್ ಹೇಳೋದು ಕೇಳಿದ್ರ ನೀವು ಒಂದ್ ಸೆಕೆಂಡ್ ಶಾಕ್ ಆಗ್ಬೋದು. ಯಾಕೆ? ನೀವು ಯಾವ್ದೇ ಸ್ವಾಮೀಜಿ ಹತ್ರ ಆಶೀರ್ವಾದ ತಗೊಳಕ್ ಹೋದ್ರ ಅವ್ರು ಹೆಂಗ್ ಆಶೀರ್ವಾದ ಮಾಡ್ತಾರ, ನೀವು ಕಾಲಿಗೆ ಬಿದ್ರ ತಲೆ ಮೇಲೆ ಕೈ ಇಟ್ಟು ಈ ತರ ಆಶೀರ್ವಾದ ಮಾಡ್ತಾರ. ಆದ್ರ ನಾನ್ ಈಗ ತೋರ್ಸೋ ಸ್ವಾಮೀಜಿ, ನಾನೀಗ ತೋರ್ಸೋ ಮುತ್ಯ ವಿಡಿಯೋ ಕಾಲ್ನಾಗ ಶೂಟ್ ಮಾಡಿ ಆಶೀರ್ವಾದ ಮಾಡ್ತಾರ. ಶಾಕ್ ಆಯ್ತಲ್ಲ, ನೀವ ನೋಡ್ರಿ. ಸ್ವಾಮಿ ಹ್ಯಾಪಿ ನ್ಯೂ ಇಯರ್ ಸ್ವಾಮಿ. ಅಯ್ಯೋ, ರೇಖೆಗಳೆಲ್ಲ ಅಳಿಸಿ ಹೋಗಿವಲ್ಲಪ್ಪ. ಮೊದಲು ಕೈ ಕೆಲಸ ನಿಲ್ಸಿ ಯಾವ್ದಾದ್ರು ಈಡು ಜೋಡು ತಗ್ಲಾಕೋ, ಬ್ರೈನ್ ವರ್ಕ್ ಆಗುತ್ತೆ. ಏನ್ ಗುರ್ತುಪಟ್ಟಾರ ಸ್ವಾಮಿ? ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಆಶೀರ್ವಾದ ಮಾಡದ್ ಹಾಳಾಗ್ ಹೋಗ್ಲಿ, ಈ ಮುತ್ಯ ದೇವ್ರಿಗೆ ಹೆಂಗ್ ಕೈ ಮುಗಿತಾನ ನೋಡ್ರಿ. ಇವ್ನ್ಯಾವನ ಸೆಡೆ ನನ್ ಮಗ. ದೇವ್ರಿಗೆ ಹೆಂಗ್ ಕೈ ಮುಗಿಬೇಕಂತಾನೂ ಗೊತ್ತಿಲ್ದಿರೋ ಒಂದು ಸಣ್ಣ ಸಂಸ್ಕೃತಿನೂ ಇಲ್ದೇ ಇರೋ ಇವ್ರಿಗೆಲ್ಲ ನಮ್ ಜನ ಕರೆಯೋದು ನಡೆದಾಡುವ ದೇವರು ಅಂತ. ಈ ಮುತ್ಯಾಗ ನಡೆದಾಡುವ ದೇವರು ಅನ್ನೋದಕ್ಕಿಂತ ಓಡೋ ದೇವ್ರ ಅಂತ ಹೆಸರಿಡ್ಬೇಕಿತ್ತು. ಯಾಕೆ? ಯಾಕಂದ್ರ ಯಾವಾಗ್ಲೂ ಓಡ್ತಾನ ಇರ್ತಾನ. ಈ ಮುತ್ಯ ಹಂದಿ ಹಿಡಿಯರ್ ಬಂದಾರ, ಓಡೋ.